ವರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಮ್ಮ ಅಕ್ಕ ಮನೆಯಲ್ಲಿ ಊರಬ್ಬ ಪ್ರಿಪ್ರೇಷನ್ ನಡೀತಾ ಇದೆ. ನಾನು ಯಾರಂದ್ರೆ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಅಕ್ಕ ನಿಮಗೆ ಹೇಳಿದ್ರಲ್ಲ, ವರು ತಂಗಿ ನಾನು ಊರಬ್ಬ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ, ಕಿಡ್ಸ್ ಎಲ್ಲ ಯಾವ ಥರ ಆಟ ಆಡ್ತಾ ಇದ್ದಾರೆ ಎಲ್ಲ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಇಲ್ಲಿ ತಂಬಿಟ್ಟು ಮಾಡೋಕ್ಕೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಗಾಯ್ಸ್. ದೀಪೋತ್ಸವಗಳು ಗಾಯ್ಸ್ ರಾತ್ರಿಗೆ. ಈಗ ಟೈಮ್ ಬಂದು 5 o'clock ಆಗಿದೆ. 6:30ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಮ ಅಕ್ಕ ನನ್ನ ತಂಗಿಗೆ ರೆಡಿ ಮಾಡ್ತಾ ಇದ್ದಾಳೆ. ಮತ್ತು ನಮ್ಮ ಬರೋ ಅಕ್ಕ ಮಗಳು, ನಿಮಗೂ ಗೊತ್ತಿರ್ಬೋದು, ಅವಳು ಕೂಡ ಡ್ರೆಸ್ ಹಾಕ್ಕೊಂಡು ನಮ್ಮ ಅಕ್ಕಗೋಸ್ಕರ ಕಾಯ್ತಾ ಇದ್ದಾಳೆ. ಯಾಕಂದರೆ ಇವಳಿಗೆ ರೆಡಿ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ನಾನು ಕೂಡ ರೆಡಿ ಆಗಬೇಕೀಗ. ಮತ್ತು ನಾನು ಲಾಸ್ಟ್ ಲುಕ್ನ ತೋರಿಸ್ತೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ವೆಲ್ಕಮ್ ಬ್ಯಾಕ್. ರಾತ್ರಿ ಎಲ್ಲ ಪೂಜೆ ನಡೀತು, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮಳೆ ಎಲ್ಲ ಜೋರಾಗಿ ಬೀಳ್ತಾ ಇತ್ತಲ್ವ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈಗ ಬೆಳಗ್ಗೆ ಎದ್ದು ಕಾಫಿ ಕುಡಿದು ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ. ಬನ್ನಿ ಗಾಯ್ಸ್, ಯಾವ ಥರ ಹಾಕ್ತಾ ಇದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಈ ವಿಡಿಯೋನ ಹೊರ ಅಕ್ಕ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ದಾರೆ. ಸೊ ನಾನು ಮಾಡ್ತಾ ಇದ್ದೀನಿ, ಬನ್ನಿ ಗಾಯ್ಸ್. ಎಲ್ಲರೂ ಕುತ್ಕೊಂಡು ರಂಗೋಲಿ ಹಾಕ್ತಾ ಇದ್ದಾರೆ, ನಮ್ಮ ದೊಡ್ಡಮ್ಮ ಅತ್ತೆ ಬರೋಕ್ಕ ಎಲ್ಲ. ಮತ್ತು ಎಲ್ಲ ನೋಡಿ ಗಾಯ್ಸ್ ಯಾವ ಥರ ಹಾಕ್ತಾ ಇದ್ದಾರೆ, ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಮತ್ತು ಇದು ನಮ್ಮ ತುಳಸಿ ಕಟ್ಟೆ ಹತ್ರ ಈ ಥರ ರಂಗೋಲಿ ಹಾಕಿದ್ರು ಬರೋಕ್ಕ, ನೋಡಿ ಗಾಯ್ಸ್. ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ, ಪೂಜೆ ಮಾಡಿ, ಸ್ನಾನ ಮಾಡಿ, ಊಟ ತಿಂದ್ಬಿಟ್ಟು ಬಂದಿದ್ದೀನಿ ಗಾಯ್ಸ್. ವರು ಅಕ್ಕ ಕೂಡ ರೆಡಿಯಾಗಿದ್ದಾರೆ, ಬನ್ನಿ ಹೇಗಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ನೋಡಿ ಗಾಯ್ಸ್, ಇಲ್ಲಿ ತಂಬಿಟ್ಟು ತರ್ತಾ ಇದ್ದಾರೆ ನಮ್ಮ ಚಿಕ್ಕಕ್ಕ ಮತ್ತು ನಮ್ಮ ದೊಡ್ಡಮ್ಮ ಅವರೆಲ್ಲ. ನೋಡಿ ಗಾಯ್ಸ್, ನಾನು ಬರೀ ನಮ್ಮ ಚಿಕ್ಕಕ್ಕನ ಕ್ಯಾಪ್ಚರ್ ಮಾಡಿದ್ದೀನಿ. ಮಗಳು ಮತ್ತು ನನ್ನ ತಂಗಿ ಮಾನ್ಯ ಆಟ ಆಡ್ತಾ ಇದ್ದಾರೆ ಊಟ ತಿಂದ್ಬಿಟ್ಟು. ಬನ್ನಿ ಗಾಯ್ಸ್, ಯಾವ ಥರ ಆಟ ಆಡ್ತಾ ಇದ್ದಾರೆ, ಏನು ಗೇಮ್ ಆಡ್ತಾ ಇದ್ದಾರೆ ಅಂತೆಲ್ಲ ಕೇಳೋಣ. ಹಾಯ್ ಹೇಳ್ರಿ. ಅಯ್ಯೋ ನಾನೊಂದು ಮೊನ್ನೆ ಹೇಗೆ ಮಾಡ್ತಾ ಇದ್ದೀರಾ? ನಾವು ಬ್ರಿಕ್ಸ್ ರೇಸ್. ನೀನು ನಿತ್ಯ ಬ್ರಿಕ್ಸ್ ರೇಸ್ ಆಡ್ತಾ ಇದ್ದಾರೆ ಅಂತೆ ಗಾಯ್ಸ್ ಗೇಮು. ಮತ್ತು ನೆಕ್ಸ್ಟು ಏನೇನೆಲ್ಲ ಆಟ ಆಡ್ತಾರೆ ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ಈಗ ದೀಪಗಳು ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್, ಬನ್ನಿ ತೋರಿಸ್ತೀನಿ ಯಾವ ಥರ ದೀಪೋತ್ಸವ ನಡೀತೆ ಅಂತ. ಈಗ ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ನನ್ನ ತಮ್ಮ ಅವರೆಲ್ಲ ಟಮಟೆ ಬೀಚಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಗಾಯ್ಸ್. ನಾನು ವರು ಅಕ್ಕ ಎಲ್ಲ ಊಟ ತಿಂತಾ ಇದ್ದೀರಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮೂರಲ್ಲಿರೋ 7 ಮಂದಮ್ಮನ ದೇವಸ್ಥಾನ ಇದು. ನೋಡಿ ಗಾಯ್ಸ್, ಎಲ್ಲ ಹಂಗೆ ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ರು. ಮತ್ತು ನನಗೂ ನಮ್ಮ ಅಣ್ಣಗೂ ಬೋರ್ ಆಯಿತು, ಅದಕ್ಕೆ ಆಟ ಆಡ್ಕೊಂಡು ಕೂತಿದ್ವಿ ಎಲ್ಲರೂ. ನೋಡಿ ಗಾಯ್ಸ್, ಈ ಥರ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಮತ್ತು ನಾನು ನನ್ನ ದೊಡ್ಡಮ್ಮ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಗಾಯ್ಸ್. ಮತ್ತು ನೋಡಿ ನಮ್ಮಮ್ಮ ಎಲ್ಲ ಹೂವು ಡೆಕೋರೇಷನ್ ಮಾಡ್ಕೊತ. ಈಗ ಪೂಜೆ ಎಲ್ಲ ಆಯಿತು, ನಾನು ನಮ್ಮ ಅಕ್ಕ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ನಮ್ಮ ಅತ್ತೆ ಮನೆಯಲ್ಲಿ ಊಟ ಮಾಡ್ತಾಯಿದ್ರು, ಹಾಗೆ ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಮಾಡಿದೆ. ಅವರು ಎಂಜಾಯ್ ಮಾಡ್ತಾಯಿದ್ರು, ಹಾಯ್ ಬಾಯ್ ಅಂದ್ಕೊಂಡು ಗಾಯ್ಸ್. ಅದ್ರಲ್ಲ ಗಾಯ್ಸ್ ಹೇಗೆ ನಡೀತು ಊರಬ್ಬ ಅಂತ. ನಮಗಂತೂ ಫುಲ್ ಎಂಜಾಯ್ಮೆಂಟ್ ಇತ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.